ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ, ಈ ವಾಹನ ಸವಾರನ ತಾವು ನೋಡ್ಬೋದು. ಎಷ್ಟೋ ಜನ ಹೆಲ್ಮೆಟ್ ಇಲ್ಲದೆ ಓಡಾಡ್ತಾ ಇದ್ದಾರೆ. ನೋಡಿ, ಯಾರಾದರೂ ಒಬ್ಬರಾದರೂ ಹೆಲ್ಮೆಟ್ ಹಾಕಿದಾರ? ಒಬ್ಬರು ಇಲ್ಲ. ನೋಡಿ, ತಾವು ಚೆನ್ನಾಗಿ ನೋಡಿ, ಯಾರೂ ಹೆಲ್ಮೆಟ್ ಹಾಕಲ್ಲ ವಾಹನ ಸವಾರರು. ಈ ಒಂದು ಇದರಿಂದ ಪೊಲೀಸರಿಗೂ ಸ್ವಲ್ಪ ತಲೆನೋವಾಗೋಯ್ತು. ನಮ್ಮ ಈ ಚೇಳೂರು ತಾಲೂಕಿನಲ್ಲೇ ಇವತ್ತು ಒಂದು ಹರಿನಾಥ ರೆಡ್ಡಿ ಸೇವಾ ಟ್ರಸ್ಟ್ ಅಂತಂದ್ಬಿಟ್ಟು ಒಂದು ಟ್ರಸ್ಟ್ ಇದೆ. ಆ ಟ್ರಸ್ಟ್ನವರು ನೋಡಿ ಮಕ್ಕಳಿದ್ದಾರೆ, ಆದರೂ ಇವರು ಕೂಡ ಹಾಕಲ್ಲ. ಅಂದರೆ ಇದು ಹಳ್ಳಿನಲ್ಲೇ ಏನಪ್ಪ ಬರೀ ಹೊರಗಳ ಹತ್ರ ಅಲ್ಲಿ ಓಡಾಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮಗೆ ಯಾಕೆ ಏನು ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಆದ್ದರಿಂದ ಸ್ವಲ್ಪ ವಾಹನ ಸವಾರರು ನೆಗ್ಲೆಕ್ಟ್ ಮಾಡ್ತಾರೆ. ಆ ಒಂದು ನೆಗ್ಲೆಕ್ಟೇ ಒಂದು ಇದೆ, ನಮಗೆ ಪ್ರಾಣ ಹಾನಿಯಾಗುತ್ತೆ. ನೋಡಿ, ನಾನು ಯಾರೋ ಪಾಪ ತಾತ ಅವ್ರು ನೋಡಿ ಒಬ್ಬರು ಮಾತ್ರ ಹಾಕಿದ್ದಾರೆ. ನೋಡಿ, ಇನ್ಯಾರು ಕೂಡ ಹಾಕಿಲ್ಲ. ನೀವು ಇನ್ನೂ ಹಂಗೇ ನೋಡ್ತಾರೆ, ಎಷ್ಟು ಗಾಡಿಗಳು ಬರುತ್ತೋ ಅಷ್ಟು ಗಾಡಿಗಳು ಕೂಡ ವಾಹನ ಸವಾರರು ಇಲ್ಲಿ ಹೆಲ್ಮೆಟ್ ಹಾಕೋದು ವಾಡಿಕೆಯಲ್ಲಿಲ್ಲ. ಅಂದರೆ ಇಲ್ಲಿ ಟ್ರಾಫಿಕ್ ಇಲ್ಲ, ಹಳ್ಳಿ ಗಾಡಿನ ಪ್ರದೇಶ, ಎಲ್ಲ ರೈತರು ಬಡವರು ಇರೋದು. ಕೆಲವರಿಗೆ ವಾಹನ ಇದ್ರೂ ಪಾಪ ಹೆಲ್ಮೆಟ್ ಇರಲ್ಲ ವೀಕ್ಷಕರೇ. ಇದನ್ನು ಮನೆಗಾಣಂಥ ಈ ಹರಿನಾಥ್ ರೆಡ್ಡಿಯವರು ಈ ಭಾಗದ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು. ಆ ಸದಸ್ಯರಾಗಿದ್ದರು. ಅದೇ ರೀತಿ ಈಗ ಪ್ರಭಾವಿ ಮುಖಂಡರಾಗಿದ್ದಾರೆ. ಅವರು ಈ ಒಂದು ತಾಲೂಕಿನಲ್ಲಿ ಸುಮಾರು ನೋಡಿ, ಏನಪ್ಪ ವಾಹನ ಸವಾರರಿಗೆ ಪ್ರಾಣ ಹೋದರೆ ಯಾರು ಜವಾಬ್ದಾರರು, ಯಾಕೆ ಇಷ್ಟೊಂದು ನೆಗ್ಲೆಕ್ಟು ಅಂತ ಇವರೊಂದು ವೀಕ್ಷಣೆ ಮಾಡಿದಾಗ ಈ ಕ್ಷೇತ್ರದಲ್ಲಿ ಎಲ್ಲ ರೈತರೇ, ಎಲ್ಲ ಬಡವರೇ ಇದ್ದು ಒಂದು ಒಳ್ಳೆಯ ಹೆಲ್ಮೆಟ್ಟನ್ನು ಖರೀದಿಸಲು ಪಾಪ ಅನುಕೂಲ ಇಲ್ಲ. ಇವರಿಗೆ ಏನಾದರೂ ಒಂದು ಸಹಾಯ ನೀಡಬೇಕು ಅಂತ ಈ ಒಂದು ತಾಲೂಕು ವೈಸು ಗುಡಿಬಂಡೆ ಆಗ್ಬೋದು, ಬಾಗೇಪಲ್ಲಿ ಆಗ್ಬೋದು, ಚೇಳೂರು ಆಗ್ಬೋದು, ಈ ರೀತಿ ಒಂದೊಂದು ತಾಲೂಕು ವೈಸು ಒಂದೊಂದು ದಿವಸ ಸಭೆಗಳನ್ನು ನಡೆಸಿ ಈ ವಾಹನ ಸವಾರರಿಗೆ ಉಚಿತವಾಗಿ ಅವರ ಕೈಯಿಂದ, ಅಂದರೆ ಅವರ ಟ್ರಸ್ಟ್ ವತಿಯಿಂದ ಏನು ಜನರ ಸೇವೆಗೆ ಕಂಕಣಬದ್ಧರಾಗಿ ಈ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವೀಕ್ಷಕರೇ. ನಿಜವಾಗ್ಲೂ ಇದು ಮೆಚ್ಚಬೇಕಾಗಿದೆ. ನೋಡಿ, ಯಾರಾದರೂ ಒಬ್ಬರಾದರೂ ನಮ್ಮ ಇದರಲ್ಲೇ ಏನು ಹೆಲ್ಮೆಟ್ ಹಾಕ್ತಾರಾ ಇಲ್ವಾ ತಾವು ನೋಡೋಕ್ಕೆ ಅಂತಲೇ ನಾನು ಇಲ್ಲಿ ನೋಡಿ, ಹೆಣ್ಣು ಮಕ್ಕಳು ಕೂಡ ಹೆಲ್ಮೆಟ್ ಹಾಕಲ್ಲ. ಮೂರು ಜನ ರೈಡ್ ಮಾಡ್ತಾರೆ. ಇದು ಪೊಲೀಸವರು ಕೂಡ ತುಂಬ ತಲೆನೋವಾಗ್ಬಿಟ್ಟಿದೆ. ಆದರೂ ಪೊಲೀಸವರು ಕಾರ್ಯಾಚರಣೆ ಪ್ರತಿದಿನ ಇಲ್ಲ ದಿನ ಬಿಟ್ಟು ದಿನ ರಸ್ತೆಗಿಳಿದು ಜನಸಾಮಾನ್ಯರ ವಾಹನ ಸವಾರರಿಗೆ ಸುಮಾರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ. ಆದರೆ ಸವಾರರು ಪೊಲೀಸವರು ಇರೋವಾಗ ನೋಡಿ ಹಿಂದಕ್ಕೆ ಹೋಗ್ತಾರೆ. ಇಲ್ಲ, ಕೆಲವರು ಪಾಪ ಅಮಾಯಕರು ಪೆಚ್ಚು ಮೊರೆ ಹಾಕ್ಕೊಂಡು ಫೈನ್ ಕೂಡ ಕಟ್ತಾರೆ. ಇಂಥ ಪ್ರಸಂಗಗಳು ತುಂಬ ಇದೆ. ಆ ಒಂದು ಪ್ರಸಂಗಗಳನ್ನ ಈ ಒಂದು ಕ್ಷೇತ್ರದ ವಾಹನ ಸವಾರರನ್ನು ನೋಡಿ ಈ ದಿನ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಒಂದು ಸೇವಾ ಟ್ರಸ್ಟ್ ವತಿಯಿಂದ ಮುಖ್ಯ ಅತಿಥಿಗಳಾದ ಕೋನಪರೆಡ್ಡಿ ಇನ್ನು ಸುಮಾರು ಅನೇಕರು ಬರ್ತಾಯಿದ್ದಾರೆ. ಈಗ ನೀವು ವೇದಿಕೆಗೆ ಹೋಗೋಣ, ವೇದಿಕೆಯಲ್ಲಿ ನೋಡೋಣ. ಸುಮಾರು ಸಾವಿರಾರು ಜನ ವಾಹನ ಸವಾರರು ಬಂದಿದ್ದಾರೆ. ಹೆಲ್ಮೆಟ್ ಕೊಡ್ತಾರಪ್ಪ, ಇನ್ಮೇಲೆ ನಾವು ಹೆಲ್ಮೆಟ್ ಹಾಕ್ಕೊಂಡೇ ನಾವು ಪ್ರಯಾಣ ಮಾಡೋಣ, ನಮ್ಮ ಹೆಂಡತಿ ಮಕ್ಕಳನ್ನ, ನಮ್ಮ ತಂದೆ ತಾಯಿಗೆ ಸುರಕ್ಷಿತವಾಗಿರೋಣ ಅನ್ನೋ ಮಟ್ಟಕ್ಕೆ ಇದು ಮಾಡ್ತಾಯಿದ್ದಾರೆ. ತಾವು ನೋಡ್ಬೋದು, ಈ ಒಂದು ಸಮಾರಂಭ ನಡೀತಾ ಇದೆ. ಪೊಲೀಸರ ಪರವಾನಗಿ ಪಡೆದು ಪೊಲೀಸರ ರಕ್ಷಣೆಯಲ್ಲಿ ಈ ಒಂದು ಸಭೆ ಸಮಾರಂಭ ಆಚರಿಸ್ತಾ ಈ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಇಂಥವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವ ಹರಿನಾಥ್ ರೆಡ್ಡಿ ಅವರಿಗೆ ನಿಜವಾಗ್ಲೂ ಧನ್ಯವಾದಗಳೇ ಹೇಳಬೇಕು ವೀಕ್ಷಕರೇ. ಇಲ್ಲಿ ವಾಹನ ಸವಾರರಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ವೀಕ್ಷಕರೇ. ತಾವು ನೋಡ್ಬೋದು. ನೋಡಿ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಬಾಟಲು, ಅದು ಬಿಸ್ಲೇರಿ ಬಾಟ್ಲು, ಒಳ್ಳೆ RO ವಾಟ್ರು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಎಷ್ಟು ಖುಷಿಯಾಗಿ ನಮ್ಮ ರೈತರು ವಾಹನ ಸವಾರರು ಬಂದು ಇಲ್ಲಿ ಒಂದು ఊటದ సేవಯನ್ನು ಮಾಡ್ತಾ ಇದ್ದಾರೆ. కాబట్టి మనందరూ చేయబడతారని కోరుకుంటూ ఇప్పుడు నారాయణపల్లి లక్ష్మీనారాయణ మాట్లాడాలని
ನೋಡಿ ಎಷ್ಟೊಂದು ವಾಹನಗಳು ಬಂದಿದೆ ಅಂದರೆ ನೂರಾರು ಸಾವಿರಾರು ವಾಹನಗಳು ಬಂದಿದೆ. ಆ ವಾಹನಗಳು ಸವಾರರು ನೋಡಿ ಎಷ್ಟೊಂದು ಜನ ಬಂದಿದೆ ಅಂದರೆ ಅಷ್ಟೊಂದು ಜನ ಬಂದಿದ್ದಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ. ನಾವು ನೋಡಿ ಇಲ್ಲಿಂದ ಅಲ್ಲಿವರೆಗೂ ನೋಡೋದಷ್ಟು ವಾಹನಗಳೇ. ಆ ವಾಹನಗಳನ್ನು ಸವಾರರಿಗೆ ಇಷ್ಟು ಜನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ವಾಹನ ಸವಾರರು ಕುದಿಗಾಲಲ್ಲಿ ನಿಂತುಕೊಂಡು ಈ ಸಮಾರಂಭ ಆದ ತಕ್ಷಣ ತಮ್ಮ ತಮ್ಮ ಪಾಲಿಗೆ ಬರುವ ಈ ಒಂದು ಹೆಲ್ಮೆಟ್ ಅನ್ನ ಪಡೆದು ಇನ್ನು ಮುಂದಾದರೂ ವಾಹನ ಸವಾರರು ಹೆಲ್ಮೆಟ್ ಹಾಕ್ತಾರೆ ನೋಡೋಣ. పెద్దగా ఏమి చెప్పాల్సిన పరిచయం లేదు. ఇక్కడంతా తెలిసింది అట్లాడితే చిరుపరిచయస్తుడు మీకు అందరికీ కూడా 2011లోనే మనందరికీ కూడా జిల్లా పంచాయతీ ವೇದಿಕೆ ಹೋಗೋಣ. ವೇದಿಕೆಯಲ್ಲಿ ಯಾರ್ಯಾರು ನೆರೆದಿದ್ದಾರೆ ಅಂತ ನೋಡೋಣ ವೀಕ್ಷಕರೇ. ఈ జిల్లా పంచాయతీలో ఈ ఒక క్షేత్రానికి ఏమన్నా నాదే అయినా పేరు చేసుకోవాలా, నేనే ముందర దినాల్లో మంచి అభివృద్ధి అవుతుందని నేను కోరుకుంటూ ఈ 4 మాటలు మాట్లాడే అవకాశం ఇచ్చిన మీ అందరికీ వందిస్తూ జై హింద్, జై ఎన్డీఏ. మన నారాయణపల్లి లక్ష్మణ్ గారు ఇంత సంక్షిప్తంగా చెప్పినారు, వాళ్ళకి వందిస్తూ మనకి ఈ జాగా ఇచ్చిన ఇట్లా దానిలైన పూర్తి సమాజ సేవకి వాళ్ళ జీవితమే అంకితం చేసుకున్న నల్సాన్పల్లి మన ఇంజనీర్ వెంకటరమణప్పన్న గారు 2 మాటలు మాట్లాడాలని కోరుతా ఉన్నాం. ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಹರಿನಾಥ ರೆಡ್ಡಿ ಅವರ ಬಗ್ಗೆ ಹೆಚ್ಚಾಗಿ ನಮ್ಮ ಮನೆ ಸದಸ್ಯರು ನಾವೇನು ಮಾಡ್ತಾಯಿದ್ದೀವಿ, ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಇದುವರೆಗೂ ನಾನು ನೋಡಿದಾಗೆ ಯಾರೋ ಬೆಂಗಳೂರಲ್ಲಿ ದುಡ್ಡು ಇರುತ್ತೆ, ಅದಿರುತ್ತೆ, ಎಲೆಕ್ಷನ್ ಟೈಮಲ್ಲಿ ನಮಗೆಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡು ನಾವು ಬಾಗೇಪಲ್ಲಿಯವರು ಮೊದಲು ಕುರಿಗಳು ಅಂತಾರೆ. ನಾನು ಕೇಳ್ದಂಗೆ ಅದು ಫಸ್ಟ್ ನಾವು ಅರ್ಥ ಮಾಡಬೇಕು. ನಮ್ಮ ಮನೆ ಸದಸ್ಯರು ಅದು ನಮ್ಮ ಬಾಗೇಪಲ್ಲಿ ಚೇಳೂರು ತಾಲೂಕು ಅಂದರೆ ಕೋನಪೇಟೆಯವರು ಇರ್ಬೋದು, ಇವರೆಲ್ಲ ಇರ್ಬೋದು, ವ್ಯಕ್ತಿಗಳೆಲ್ಲರೂ ಸೇರಿ ಈಗ ಮುಂದೆ ಬರುವಂತಹ ಒಂದು ವಿಧಾನಸಭಾ ಇದಕ್ಕೆ ಸದಸ್ಯಕ್ಕೆ MLA ಆಗಿ ನಿಲ್ತಾ ಇದ್ದಾರೆ. ನನಗೆ ಗೊತ್ತಾದಂಗೆ ನಾವೆಲ್ಲರೂ ಸೇರಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಗೆಲ್ಲಿಸ್ಕೊಡ್ಬೇಕಂತ. ಯಾಕಂದರೆ ಅವರು ಸಮಾಜ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ ಚೇಳೂರು ತಾಲೂಕು ಗುಂಡ್ಲಪల్లి గ్రామం మన నివృత్త DYSP సాహెబ్లు కాన్పేట్ సాహెబ్లు అధ్యక్షులు, ಹರಿನಾಥ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಸಮಾಜ ಸೇವಕರಾದಂಥ ಹರಿನಾಥ ರೆಡ್ಡಿಯವರೇ, ರಾಮಕೃಷ್ಣ ರೆಡ್ಡಿಯವರೇ, ವೇದಿಕೆ ಮೇಲೆ ಹಸಿರಿರ್ತಕ್ಕಂಥ ಎಲ್ಲ ಮುಖಂಡರುಗಳಿಗೆ, ಈ ಭಾಗದ ಮುಖಂಡರು, ಹರಿನಾಥ ರೆಡ್ಡಿ ಬಗ್ಗೆ ಹೆಚ್ಚಿಗೆ ಹೇಳಬೇಕಾದ್ದೇನಿಲ್ಲ, ಪಕ್ಕದ ಪಂಚಾಯತಿಯವರು. ಚುನಾವಣೆ ಇನ್ನೂ 2 ವರ್ಷ ಇದೆ. ಚುನಾವಣಾ ಸಮಯದಲ್ಲಿ ಬೇರೆ ಚುನಾವಣೆ ಸಂಬಂಧಪಟ್ಟ ವಿಷಯಗಳನ್ನ ಮಾತಾಡೋಣ. ಅವತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದನ್ನು ಅವತ್ತು ತೀರ್ಮಾನ ತಗೊಳ್ಳೋಣ. ಈಗ ಅದರ ಅಗತ್ಯ ಇಲ್ಲ. ಈಗ ನಾವು ಮಾತಾಡಬೇಕಾದ್ರೆ ಇಷ್ಟೇ. ಹರಿನಾಥ್ ರೆಡ್ಡಿ ನೋಡಿ, ಆ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಈ ಕಡೆ ಬರೋರು ಬಿಡಿ, ಆ ಕಡೆ ಹೋಗೋರನ್ನ ಗಮನಿಸ್ತಾ ಇದ್ದೀನಿ. 10 ಬೈಕ್ ಹೋದರೆ 4 ಬೈಕ್ನವ್ರು ಮಾತ್ರ ಹೆಲ್ಮೆಟ್ ಹಾಕಿರ್ತಾರೆ, 4 ಬೈಕ್ನವ್ರು ಹೆಲ್ಮೆಟ್ ಹಾಕಿರ್ತಾರೆ. ಅಕಸ್ಮಾತ್ ಯಾರಿಗೂ ಏನೂ ಆಗೋದು ಬೇಡ, ಬಿದ್ದರೆ ಮೊದಲನೇದಾಗೆ ಗಾಯ ಆಗೋದೆ ತಲೆಗೆ. ಟಾರ್ ರೋಡ್ಗಳು ಹೆಂಗಿರ್ತದೆ, ಟಾರ್ ರೋಡ್ ಮೇಲೆ ತಲೆ ಬಿದ್ದರೆ ತೆಂಗಿನಕಾಯಿ ಕಲ್ಲು ಕೊಡ್ದಂಗೆ ಆಗ್ತದೆ. ಇದರ ಅವಶ್ಯಕತೆ ಇದೆಯಾ ಮನುಷ್ಯನಿಗೆ? ಬೇಡ. 10 ಆಕ್ಸಿಡೆಂಟ್ಗಳು ನೋಡಿ ಎಷ್ಟೋ ಜನ ಪ್ರಾಣರ ಕಳ್ಕೊಂಡಿರ್ತಕ್ಕಂಥ ವಿಷಯಗಳು ಗಮನಕ್ಕೆ ಬಂದಾಗ ನಿಮ್ಮೆಲ್ಲರ ನೆಚ್ಚಿನ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಹರಿನಾಥ್ ರೆಡ್ಡಿಗೆ ಇದೊಂದು ಸೂಚನೆ ಕೊಟ್ಟರು. ನೋಡಪ್ಪ, ಸಾಕಷ್ಟು ಜನ ಈ ಹೈವೇಗಳಲ್ಲಿ, ರೋಡ್ಗಳಲ್ಲಿ ನಮ್ಮ ಜನ ಎಷ್ಟು ಹೇಳಿದ್ರು ಏನಾಗಲ್ಲ ಅಂತೇಳಿ ಹೆಲ್ಮೆಟ್ ಹಾಕ್ದಿರ ಹೋಗ್ತಾ ಇದ್ದಾರೆ, ತೊಂದರೆ ಆಗ್ತಾ ಇದೆ, ಎಷ್ಟೋ ಜನ ಜೀವ ಕಳ್ಕೊಳ್ತಾ ಇದ್ದಾರೆ. ನೀವು ಸಂಪಾದನೆ ಮಾಡಿದರಲ್ಲಿ ಒಂದಷ್ಟನ್ನು ಸಮಾಜದ ಒಳಿತಿಗಾಗಿ
ಖರ್ಚು ಮಾಡು ಅಂತ ಹೇಳಿ ಎಲ್ಲರೂ ಹೇಳಿದ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಇದು ಒಂದು ಸತ್ಕಾರ್ಯ, ಇದು ಎಲ್ರಿಗೂ ಮುಟ್ಟುವಂತಾಗಲಿ. ಹೆಲ್ಮೆಟ್ ಕೊಡ್ಕೊಳ್ಳೋಕ್ಕೆ ಎಲ್ರಿಗೂ ಶಕ್ತಿ ಇದೆ ರೀ, ಆದರೂ ಹೋಗಲ್ಲ, ಕೊಂಡ್ಕೊಳ್ಳಲ್ಲ ಅಷ್ಟೇ. ಶಕ್ತಿ ಇಲ್ದಿರಲ್ಲ, ಉದಾಸೀನ ಆಯ್ತು, ಇವತ್ತು ತಗೊಳ್ಳೋಣ, ನಾಳೆ ತಗೊಳ್ಳೋಣ, ಮುಂದೆ ನೋಡೋಣ ಅನ್ನೋದೇ ಬಂದಿದೆ ಹೊರತು ಹೋಗಿ ತಗೊಳ್ಳೋದಿಲ್ಲ. ಹಾಗಾಗಿ ಇದು ಒಂದೇ ಕಾರ್ಯ ಅಲ್ಲ, ಜನಪರ ಕಾರ್ಯಕ್ರಮಗಳು ಏನಿದ್ರು ಅದು ಸರ್ಕಾರದಿಂದ ಆಗೋದಿರಲಿ, ಬೇರೆ ಇರಲಿ, ಅಧಿಕಾರದಲ್ಲೇ ಇರಬೇಕು ಅಂತೇನಿಲ್ಲ. ಅಧಿಕಾರಿಗಳು ಕೂಡ ಒಳ್ಳೆತನಕ್ಕೆ ಸಹಕರಿಸ್ತಾರೆ. ಹಾಗಾಗಿ ದಯವಿಟ್ಟು ಈ ಒಂದು ಸ್ಥಳೀಯರು ಒಂದು ಸ್ಥಳೀಯ ವ್ಯಕ್ತಿಗಳಿಗೆ ಮನ್ನಣೆ ನೀಡಿದಾಗ, ಗೌರವ ಕೊಟ್ಟಾಗ ಅವ್ರಿಗೂ ಒಂದು ಉತ್ಸಾಹ ಬರ್ತದೆ, ಇನ್ನೊಂದಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ. ನಾವು ಉದಾಸೀನ ಮಾಡಿದಾಗ ಅವರು ಅಯ್ಯೋ ಜನ ಇಷ್ಟ ಬಿಡಪ್ಪ ಅಂತ ಅವ್ರಿಗೂ ನಿರುತ್ಸಾಹ ಆಗ್ತದೆ. ನಾವು ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಗ ಅವರು ಇನ್ನೊಂದಷ್ಟು ಉತ್ಸಾಹಿತರಾಗಿ ಇನ್ನೊಂದಷ್ಟು ಒಳ್ಳೆಯ ಕಾರ್ಯಕ್ರಮ, ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಡ್ತಾರೆ. ಈಗ MP ಅವರು ನಿಮಗೆಲ್ಲ ಹೇಳ್ತೀನಿ, ಇವತ್ತು ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆ ಸಾಯಂಕಾಲ 5 ಗಂಟೆಗೆ ಕೋಡ್ ಆಫ್ ಕಂಡಕ್ಟ್ ಬರ್ತದೆ ಅನ್ನುವಂಥ ದಿನ, ಲಾಸ್ಟ್ ದಿನದಲ್ಲೇ ಬಂದು ಪಾಪ ಶೃಂಗೇರಿಯಲ್ಲಿದ್ದರೂ ಕೂಡ ಇಲ್ಲಿ ಬಂದು ಈ ತಾಲೂಕು ಕಚೇರಿಯನ್ನು ಉದ್ಘಾಟನೆ ಮಾಡೋದ್ರು. ಅದರ ಉಪಯೋಗ ಆಗ್ತಾ ಇರೋದು ನಮಗೆ ಅಲ್ವಾ, ಈ ಸುತ್ತಮುತ್ತಲವ್ರಿಗೆ ಅಲ್ವಾ? ನಾವು ಅದನ್ನು ಜ್ಞಾಪಿಸ್ಕೋಬೇಕಾಗ್ತದೆ. ಅದು ರಾಜಕೀಯವಾಗಿ ನಾನು ಮಾತಾಡ್ತಾ ಇಲ್ಲ, ಯಾರೇ ಉತ್ತಮ ಕಾರ್ಯಕ್ರಮ, ಅದು ಪಕ್ಷಾತೀತವಾಗಿ ಯಾರೇ ಮಾಡ್ತಕ್ಕಂಥ ಉತ್ತಮ ಕಾರ್ಯಕ್ರಮಗಳನ್ನ ಗುರುತಿಸ್ಬೇಕಾಗ್ತದೆ. ಅದೇ ಸರ್ಕಾರ ಜಮೀನು ಕಬಳಿಸೋದು, ಡಿಸ್ಪ್ಯೂಟೆಡ್ಗಳಲ್ಲಿ ಯಾರೋ ಅಮಾಯಕರ ಮೇಲೆ ದಬ್ಬಾಳಿಕೆ ಮಾಡಿ ಕಬಳಿಸ್ಕೊಳ್ತಕ್ಕಂಥ ಅದಕ್ಕೆ ಯಾರೂ ಪ್ರೋತ್ಸಾಹ ನೀಡಬೇಡಿ. ಇಂಥ ಉತ್ತಮ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸೋಣ. ಇನ್ನು ಯುವಕರಿದ್ದಾರೆ, ಹರಿನಾಥ್ ರೆಡ್ಡಿ ಇನ್ನೊಂದಷ್ಟು ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ನಿಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ ಜನ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ನಾನು ಮಾತುಗಳನ್ನು ముక్తాయ ಮಾಡ್ತೇನೆ. జై హింద్, జై కర్ణాటక. మన కాంప్రేట్ సాహెబులు చెప్పింది బాగా గమనం పెట్టుకోండి. ఈటికెళ్ళే పగిస్తామని చెప్పి గాడి ఎత్తారో పడిపోతారో, హెల్మెట్ వేసుకుంటారో కింద బెల్ట్ వేసుకోరు, కొందరు వేసుకుంటారో పైకి ఇట్లా పెట్టుకుంటారు. పైకి ఈ మన పిల్లలు చెవుల్లోకి ఏంటో ఇవి పెట్టుకుంటారు, ఇవే ఇట్లా అనుకుంటా పోతూ ఉంటారు. పోయేదే తలకిందలు పడేదే అప్ప అమ్మకి ఏదే అంబులెన్స్కి రారా, దానికి రారా, దీనికి రారా అంటారు. వాళ్ళు చాలా మంచి కార్యక్రమం ఇస్తున్నారు. వాళ్ళు ఇచ్చేది ఎక్కువ కాదు, మీరు వేసుకునేది ఎక్కువ. ప్రతిదినము దాన్ని అలవాటు చేసుకోవాలి. మీరు హెల్మెట్ చేసుకునేది ఎప్పుడు హెల్మెట్ వేసుకుని అలవాటు చేసుకుంటారో, చెయ్య కాలో తగిలితే ఏమైలేదు, తలకాయకి పెడితే చాలా అంటే చాలా ఏలంటే ఎవరు గాడి తోలుతారో వాళ్ళే సంసారం నడిపించేది, వాళ్ళే బిడ్డలకు ఫీజులు కట్టాల్సిందే, వాళ్ళే అమ్మ అప్పని చూడాల్సింది. అట్లా వాళ్ళు అందుకే దయవించి హెల్మెట్ వేసుకుంటే చాలా వాడిక చేసుకోండి. ఇప్పుడు మన నాయకులైన హరినాథ్ రెడ్డి గారు మాట్లాడతారు. మాట్లాడిన తర్వాత మీ గాడితోనే మీరుండండి. మీ గాడితో కరెక్ట్ వేసుకొచ్చి హెల్మెట్ ఇస్తాము. హెల్మెట్ ఇచ్చిన తర్వాత అందరూ ఒకేసారి రావాలా. ఎందుకంటే మన 3 తాలూకులు జరిగి 33 పంచాయతీలు ఉన్నాయి. 33 పంచాయతీలలో అన్నీ ఒకేసారి ఇడిచి ఆ వీడియో తీసుకొని జ్ఞాపకార్థం పెట్టుకుంటాను. ఎలాంటే ఇచ్చిన తక్షణమే వెళ్ళిపోతే ఎంత పొద్దు ఉంటారో 2 నిమిషాలు ఉండాలి. దానికి మిగతా పదే కోరుకుంటున్నాము. హెల్మెట్లు అందరికీ ఇచ్చేస్తాం మరీ 10 నిమిషాల్లో. 30 జనం పిల్లలు ఉన్నారు. మీ గాడి మీద మీరు కూర్చోండి, మేమే ఎత్తుకొచ్చిస్తాము. ఇచ్చిన తర్వాత హెల్మెట్ వేసుకొని వీడియో కవరేజ్ తీసుకుంటాము. మీరు అందరూ ఒకే తప్ప పోవాలని కోరుకుంటూ ఇప్పుడు మన హరినాథ్ రెడ్డి గారితో మాట్లాడాలని కోరుకుంటున్నాం. बोलो भारत माता के, बोलो भारत माता के. ಎಲ್ಲರೂ ಕ್ಷಮಿಸಬೇಕು. ಸುಮಾರು 11 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಕಾರಣಾಂತರದಿಂದ ಲೇಟ್ ಆಯಿತು. ವೇದಿಕೆ ಮೇಲೆ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅನ್ನುವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಈ ಭಾಗದ ಹಿರಿಯ ಮುಖಂಡರು, ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರು ಹಾಗೂ
ಮಾಜಿ ಕಾರ್ಯದರ್ಶಿಗಳು, ನನಗೆ ಮಾರ್ಗದರ್ಶಕರು ಆದಂತಹ ಶ್ರೀಯುತ ಕೋನಪರೆಡ್ಡಿ ಅನ್ನವರೇ, ಮತ್ತೆ ಇನ್ನೋರ್ವ ಮಾರ್ಗದರ್ಶಿಗಳು ಈ ಚೇಳೂರು ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರಾದಂತಹ ರಾಮಕೃಷ್ಣ ರೆಡ್ಡಿ ಅನ್ನವರೇ, ಇನ್ನೋರ್ವ ಈ ಭಾಗದ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದಂತಹ ವೆಂಕಟರಮಣಪ್ಪ ಅನ್ನವರೇ, ಆನಾ ಮೂರ್ತಿ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಹಾಗೂ ಇನ್ನೋರ್ವ ನಮ್ಮ ಪಾಲಿಕೆರೆ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರಾದಂತಹ ರೆಡ್ಡಪ್ಪನವರೇ, ಮತ್ತೆ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ಶ್ರೀರಾಮಪ್ಪ ಅನ್ನವರೇ, ಇಂಜಿನಿಯರ್ ವೆಂಕಟರಮಣಪ್ಪ ಅನ್ನವರೇ, ಜಯರಾಮ್ ರೆಡ್ಡಿ ಅನ್ನವರೇ, ಮೌಲಾ ಚಂದ್ರರೆಡ್ಡಿ ಅನ್ನವರೇ, ನನ್ನ ಮಿತ್ರರಾದಂತಹ ಚಂದ್ರಶೇಖರ್ ರೆಡ್ಡಿ ಅವರೇ, ಉಪ್ಕುಂಟಪಲ್ಲೆ ವೆಂಕಟರಮಣಪ್ಪ ಅನ್ನವರೇ, ಫೋಟೋ ನಾರಾಯಣ ಅನ್ನವರೇ, ಬೈರೆಡ್ಡಿ ಅನ್ನವರೇ, ಸುಬ್ರೆಡ್ಡಿ ಅನ್ನವರೇ, ಸೋಮಶೇಖರ್ ಅವರೇ, ಮಂಜು ಅವರೇ, ಮದನ್ ಗೋಪಾಲ್ ರೆಡ್ಡಿ ಅನ್ನವರೇ, ಶಿವಾರೆಡ್ಡಿ ಅನ್ನವರೇ, ಬೈರಾರೆಡ್ಡಿ ಅನ್ನವರೇ, ನಮ್ಮ ರಾಮರೆಡ್ಡಿ ಅನ್ನವರೇ, ಬೈರೆಡ್ಡಿ ಅನ್ನವರೇ, ಮಧು ಅವರೇ, ಬಾಬು ರೆಡ್ಡಿ ಅವರೇ, ಜಗನ್ ಅವರೇ, ರಾಘವ ಅವರೇ, ರಾಘವ తెలుసు, ಶ್ರೀನಿವಾಸ್ ರೆಡ್ಡಿ ಅವರೇ, ಶ್ರೀನಿವಾಸ್ ರೆಡ್ಡಿ ಅವರೇ, ನಮ್ಮ ಪ್ರಕಾಶ್ ರೆಡ್ಡಿ ಅನ್ನವರೇ, ಶ್ರೀ ಈಶ್ವರ್ ರೆಡ್ಡಿ, ಸೀನಾ ಅನ್ನವರೇ, ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಸುದರ್ಶನ್ ನಾಯ್ಡು ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರೇ, ಮುಂಚೆಲ್ಪಲ್ ರವಿ ಅನ್ನವರು ಮತ್ತೆ ಬೈರಾರೆಡ್ಡಿ ಅನ್ನ ಕರೆದ್ರು ಸಹ ಬರಲಿಲ್ಲ. ಈ ಒಂದು ಕಾರ್ಯಕ್ರಮ ನಾವು ಸುಮಾರು 5 ತಿಂಗಳ ಹಿಂದೆ, 4 ತಿಂಗಳು ಆಯ್ತು, 4 నెలల కిందట మన సంసదల ఐటెంలో రామలింగప్ప వాళ్ళు నలుగురు చేరి ఇట్లా ఒక కార్యక్రమం చేయాల. ఏమంటే 4 నెలల కిందట మన చిక్కబల్లాపూర్ ఎస్పీ వాళ్ళు ఆదేశం చేస్తారు, హెల్మెట్ కడ్డాయంగా మీరు వేసుకొని రావాలని. అప్పుడే మీకు దావులో అందరికీ పోలీసు వాళ్ళు అడ్డం వేసి పెనాల్టీ వేస్తూ ఉంటారు. అటువంటి టైంలో వీళ్ళందరూ కలిసి నేను ఒక సమాజ సేవ చేయాల, నా ట్రస్ట్ వస్తుంది, ఇంకా ఏమో నేను సంపాదించిన దాంట్లో ఒక 10%లో 5%లో జనాలకు ఇస్తాము అని నిర్ణయించి ఏమన్నా కార్యక్రమం చేయాలంటే ఆ టైంలో వీళ్ళంతా నాకు ఒక సూచన ఇస్తారు, హెల్మెట్ లేని. కానీ నేను మొట్టమొదటిగా బెంగళూరులో విచారిస్తాము, కానీ ఒక 4,000 5,000 లేదా ఒక 10,000 హెల్మెట్లు కావాలని. 10,000 కానీ 15,000 కానీ హెల్మెట్లు హోల్సేల్లో స్టాక్ ఉండదు, చిక్కవు. అందుకోసం మేము హర్యానాకు పోయి ఆర్డర్ ఇస్తాం. ఒక ఫస్ట్ టైంలో 30,000 అయితే మన బాగేపల్లి విధానసభ క్షేత్రంలో అందరికీ దండిగా అవుతాయని. కానీ మేము మొట్టమొదట స్టార్ట్ చేసిన పంచాయతీలోనే 2,500 హెల్మెట్లు మొట్టమొదటి దినమే అయిపోతుంది. అందుకోసం సాల్మని హరినాథ్ రెడ్డి చారిటబుల్ ట్రస్ట్ ఇంకా సుమారు బాగేపల్లి విధానసభ క్షేత్రంలో ప్రతి ఒక్కరు, అంటే ఒక 2 వీలర్ 2 ద్విచక్ర వాహనము ఉండే అట్లా ప్రతి ఒక్కరికి ఇవ్వాలని 60,000 హెల్మెట్లు ఆర్డర్ ఇస్తాము. 60,000లో 50,000 డిస్ట్రిబ్యూట్ అందరికీ ఇచ్చాము. ఇంకా 10,000 స్టాక్ ఉన్నాయి. బాగేపల్లి టౌన్ మరియు గుడిబండ మాత్రమే ఉంది. అందుకోసము వాళ్ళకు కూడా సంపూర్ణంగా ప్రతి ఒక్కరుకి ఇస్తాము అని మేము నిర్ణయించి 50,000 హెల్మెట్లు ఇచ్చినాము. కొట్ట లాస్ట్ అయింది, అది కారణాంతరం వల్ల నాకే బిడువు లేకనుండే. అందుకోసం మన జనాల సురక్షితం కోసము మీకు ప్రతి ఒక్కరికి కూడా మీరు ఇంటి బయటకు వస్తే మీరు గాడిలో పెట్రోల్ ఉందా లేదా అని చూస్తారు, లేకపోతే గాడిలో కీ ఉందా లేదా అని కూడా చూస్తారు. హెల్మెట్ ఉందా లేదా అని కూడా చాలా ఇంపార్టెంట్. మొట్టమొదటిగా ఏంటంటే ఒక 2 నెలల కిందట కనుంపల్లో పిల్లోడు చచ్చిపోతాడు. వస్తా చిన్న బిట్లో వాళ్ళ పెండ్లాము అందరూ ఎవరో పెళ్లికి చెల్లూరికే వస్తూ ఉంటారు. కనుంపల్లి ఇంకా జూలుపాలెం దగ్గరలో వచ్చేటప్పుడు ఆ పిల్లోడు హెల్మెట్, ఉదాహరణ ఇస్తా ఉన్నాను అంతే, ఆ పిల్లోడు హెల్మెట్ లేక వచ్చి మానకు గుద్దుతాడు, ఆ స్పాట్లోనే ఆ పిల్లోడు చచ్చిపోతాడు. మా ఇంట్లో కూడా ఒక పిల్లోడు అట్లా అయినాడు, సుమారు అట్లా నడుస్తూ ఉండేది, ఉదాహరణ ఇస్తూ ఉండేది. ఆ పిల్లోడు పడిపోయింటే హెల్మెట్ వేసుకుంటే సస్తా ఉన్నారు.
మీకే తెలిసి ఉంటుంది ఈ భాగంలో ఎంత జనం హెల్మెట్ లేకుండా తలకి హేటు పడి చచ్చింటారు అనేదాన్ని. మొట్టమొదటిగా గాడి పడతా ఉన్నట్టే కాల్లో చేతులు విరిగితే కట్టుకుంటాయి, తలకి ఏమన్నా పెట్టి అయితే కట్టుకోరు. అట్లా పరిస్థితుల్లో అప్పట్లో రాకూడదు. ఏంటంటే గాడి తోలే వాళ్ళు ప్రతి ఒక్కరు కూడా ఆ ఇంటికి స్తంభం లాంటి నిలుచుకుంటారు. ఇప్పుడు ఈ పెండల్ నిలుచుకో ఉంటుంది, పెండల్లో 4 పిల్లర్లు ఉన్నట్టు, ఒక పిల్లర్ లేకపోయినా కూడా పని చేయదు, పడిపోతుంది పెండల్లో. అట్లా ఇంట్లో కూడా మీరు ప్రతి ఒక్కరు ఏంటంటే ముఖ్యస్తులే ఉంటారు. గాడి తోలుకొని చేలూరుకు రావచ్చు, బాయిదాకు పోతారు, లేకుంటే కసువుకు పోతూ ఉంటారు. ఏమన్నా ఇచ్చిపోతే ఆ ఇంటికి ఆ మనిషి లేకుండా ఆ ఇంటికి వాల్యూ ఉండదు. అట్లా పరిస్థితి రాకుండా మీరు రావాలంటే ప్రతి ఒక్కరు కూడా గాడి తోలేట్లా వాళ్ళు హెల్మెట్ కడ్డాయంగా వేసుకోవాలని మీతో మరీ ప్రార్థన చేస్తూ ఉన్నాం. ఎలాంటే మేము చేసే సేవలో నేను సుమారు బాగేపల్లి విధానసభ క్షేత్రంలో 60,000 హెల్మెట్లు ఇస్తా ఉన్నాము. కనిష్టం ఒక 10 ప్రాణాలు ఉలిసినా చాలు. దేవుడు భగవంతుడు ఏడో మాకు మా బిడ్డలకు మంచి చేస్తాడని నేను కోరుతా ఉన్నాను. అందుకోసము ఏమో అరుణాథ్ రెడ్డి వచ్చినాడో హెల్మెట్ ఇస్తా ఉన్నాడు అనేది మాత్రం మీరు నెగ్లెక్ట్ చేయొద్దండి. ప్రతి ఒక్కరు కూడా మీరు హెల్మెట్ వేసుకొని అవతలకు రావాలా. నేను ఇచ్చిండే కోసము దేవుడు మాకి మంచిది కావాలా, మీ అందరికీ కుటుంబాలు సుఖంగా చేరాలా అని కోరుతూ, ఇంకా ఏమన్నా హెల్మెట్లు ఎవరికన్నా తక్కువ ఉంటే కన్నా బాగేపల్లి మా ఆఫీస్లో ఉంటాయి. ఇన్ కేసు ఎవరన్నా ఈడ తీసుకోకని ఉంటే కన్నా అతాకు పోయి మా పిల్లలు ఉంటారు, మీకు ఎవరికి కావాల్సిన ఫ్రీ ఉచిత హెల్మెట్ ఇస్తాం. ఇది కూడా ఒక కార్యక్రమం ఉంటుంది. మీకు లేకపోతే కన్నా బాగేపల్లికి పోతే మా ఆఫీస్లో హెల్మెట్ ఇస్తారో ఆడు కూడా తీసుకోవచ్చు. స్టాక్ ఇంకా 10,000 స్టాక్ ఉండాలి. అంటే ప్రతి ఒక్కరు కూడా హెల్మెట్ వేసుకునే పోవాలని నిర్ణయించినాము. అందుకోసం మీరంతా హెల్మెట్ తీసుకోవాలా. తరువాత భోజన వ్యవస్థ చేయండారు మన పంచాయతీ ముఖండ్లందరూ కలిసి మీరు భోజనం చేసుకొని ప్రతి ఒక్కరు మీతో కోరుకునేది ఏమంటే ఒక ఇంతేజ్ 11 గంటలు ఇంకా దాదాపు సుమారు 3 గంటల సేపు వెయిట్ చేయండారు. ఒక 10 నిమిషాల లోపల మా పిల్లోళ్ళు హరినాథ్ రెడ్డి చారిటబుల్ ట్రస్ట్ ఇంకా 30 మంది పిల్లోళ్ళు ఉంటారు. ప్రతి ఒక్కరికి హెల్మెట్ ఇస్తారు. ఇచ్చే వరకు మీరు ఇంత పొద్దు ఉన్నారు, 10 నిమిషాలు వెయిట్ చేస్తే అందరికీ ఇచ్చే వరకు ఉండుకొని మేము మా జ్ఞాపకార్థము ట్రస్ట్ ఇంకా అంటే యావది స్కీమ్లో మళ్ళీ వస్తుంది అనుకోవద్దండి. మా ట్రస్ట్లో పెట్టుకుంటాం. ఇట్లా చేలూరు పంచాయతీని ఇంకా ఇట్లా ఇంత జనం వచ్చిండారు అనే కోసము ప్రతి ఊరికి ఇచ్చే వరకు మీరు వెయిట్ చేసి ప్రతి ఊరు తీసుకొని మళ్ళా మీరు సురక్షితంగా మీ ఇంటికి పోవాలని కోరుతూ ఈ 4 మాటలు మాట్లాడేకి అవకాశం ఇచ్చిన మీ అందరికీ నమస్కరిస్తూ, ఎలాంటే నాకు మొట్టమొదటిగా ఈ చేలూరు క్షేత్రమే రాజకీయ జన్మం ఇచ్చిండేది. ఎలాంటి నేను ఎవరికి తెలియను అట్లా పరిస్థితుల్లో 15 ఏళ్ళ కిందట మన రామకృష్ణారెడ్డి అన్నోళ్ళు మన కోనపురెడ్డి అన్నోళ్ళు వేదిక పైన అందరూ ముఖంలో కలిసి నేను ఏమి హరినాథ్ రెడ్డి అంటే ఎవరికి తెలియదు, కానీ ఇట్లా మైక్ కూడా పట్టుకుంటే అట్లా పరిస్థితి కూడా లేదు. నేను రామోజీపల్లిలో పేద కుటుంబంలోనే పుట్టిండేది. అట్లానే తెచ్చి నన్ను ఈ క్షేత్రంలో జిల్లా పంచాయతీ సదస్సునిగా చేసిండే అట్లా చేలూరు క్షేత్రము నేను మరిచేయలేదు. మీ సేవ సదా నేను సేవ చేస్తానను మీలో కోరుకుంటూ 4 మాటలు మాట్లాడే అవకాశం ఇచ్చిన మీ అందరికీ నమస్కరిస్తూ జై హింద్, జై కర్ణాటక మాత. ఇదే తాలూకు పక్కన పంచాయతీ ఉచిత హెల్మెట్ కార్యక్రమము మీకు అందరికీ తెలిసింటే అట్లాడితే బంధువులారా, ఇట్లా ఒక కార్యక్రమం ఇంత అచ్చుమెచ్చుగా చేసిన మీ అందరికీ కూడా వందిస్తూ ప్రతి ఒక్కరికి కూడా హరినాథ్ రెడ్డి చారిటబుల్ ట్రస్ట్ ఇంకా ఈ ఒక హెల్మెట్ ఉచిత కార్యక్రమం చేస్తాను బంధువులారా. ఈ ఉచిత హెల్మెట్ కార్యక్రమానికి చెరూరు తాలూకా ఇంకా బాగేపల్లి విధానసభ క్షేత్రం ఇంకా ఎందరో ముఖంగా వచ్చినారు. వాళ్ళంతా కూడా ఈ వేదిక పైన ఉండి ఈ ఒక కార్యక్రమాన్ని యశస్వి చేయడం బంధువులారా. ಈಗ 4 తెమ్మని ఇంట్రెస్ట్ ఇచ్చిరా 4 ఏం చెప్పు గప్పలు రమ్మని పేరు అట్లా ಸ್ವಲ್ಪ ಸೈಡು
ಈ ಕಡೆ ನೋಡಿ ಅಣ್ಣ. ಮುಂದೆ ಕ್ಯಾಮ್ರಾ ನೋಡಿ ಅಣ್ಣ. ಇವಾಗ ಉಚಿತ ಎಲೆಕ್ಟ್ರಿಕಲ್ ಈಗ ಮೊದಲ ಪ್ರಾಶಸ್ತ್ಯ ಅಂಗವಿಕಲರಿಗೆ ಕೊಟ್ಟು ದ್ವಿಚಕ್ರ ವಾಹನಗಳ ಕಡೆ ಮುನ್ನುಗ್ಗುತ್ತಿದ್ದಾರೆ. ಬಂಧುಗಳೇ, ಹರಿನಾಥ್ ರೆಡ್ಡಿ ಚಾರಿಟಬಲ್ ಅಧ್ಯಕ್ಷರು ಹರಿನಾಥ್ ರೆಡ್ಡಿ ಅವರು ಈ ಒಂದು ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ ಇಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಇದೆ ಅಂದ್ರೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೀತಿ ಪಾತ್ರದಿಂದ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಬಂದರೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇದ್ದು ಮುಂದಿನ ದಿನಗಳಲ್ಲಿ ಬರುವಂತಹ ಎಲ್ಲ ಸಾರ್ವಜನಿಕ ಕೂಡ ಹರಿನಾಥ್ ರೆಡ್ಡಿ ಅವರ ಕೈ ಬಲಪಡಿಸಬೇಕೆಂದು ಕೋರುತ್ತೇವೆ. ಅಚ್ಚುಕಟ್ಟಾಗಿ ನಡೆಸಿಕೊಂಡಂತ ಸಾರ್ವಜನಿಕರು, ಪತ್ರಕರ್ತ ಮಿತ್ರರು ಹಾಗೂ ಪೊಲೀಸ್ ಇಲಾಖೆಗೂ ಕೂಡ ನಾವು ಧನ್ಯವಾದ ಈ ಕಡೆ ನೋಡಿ ಅಣ್ಣ. ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಅಣ್ಣ. ಒಂದು ಲಾರಿಗೆ ತುಂಬಿಕೊಂಡು ಬಂದು ವಾಹನ ಸವಾರರಿಗೆ ಕಾರ್ಯಕರ್ತರ ಮುಖಾಂತರ, ಸದಸ್ಯರ ಮುಖಾಂತರ ಬೀದಿಯಲ್ಲಿ ನಿಲ್ಲಿಸಿ ತುಂಬ ಸಂತೋಷವಾಗಿ ಈ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ನಡೆಯುತ್ತಾ ಇದೆ. ವೀಕ್ಷಕರೇ, ನಾವು ನೋಡ್ಬೋದು ಅವರ ಭಾವಚಿತ್ರ ಕೂಡ ಇದೆ. ನೋಡಿ, ಈ ಒಂದು ಕ್ವಾಲಿಟಿನ ನೋಡಿದ್ರೆ ತುಂಬ ಚೆನ್ನಾಗಿದೆ. ಯಾವಾಗಲೇ ಏನಪ್ಪ, ಏನು ಹೆಲ್ಮೆಟ್ ಇನ್ಮೇಲಾದ್ರೂ ಹಾಕ್ಕೊಂತೀರಾ? ಹಾಕ್ತೀನಿ. ಈಗೇನು ತೊಂದರೆ ಏನಿಲ್ಲ? ಏನು ತೊಂದರೆ ಇಲ್ಲ. ಚೆನ್ನಾಗ ಅವರು ನೀವು ನಾವು ಅವ್ರು ಕೊಟ್ಟಿದ್ದಕ್ಕೆ ಸಾರ್ಥಕವಾಗಿ ಹೌದು ಚೆನ್ನಾಗ ಸವಾರಿ ಮಾಡಬೇಕಾದ್ರೆ ಹಾಕ್ಕೊಳ್ಳೇಬೇಕು. ಹೌದು ಹೌದು ಅಲ್ವಾ? ಹೌದು. ಓಕೆ ಓಕೆ. ನೋಡಿ, ಗಾಡಿ ನಿಲ್ಲಿಸಿ ವಾಹನ ಸವಾರರಿಗೆ ಒಂದೊಂದಾಗಿ ವಿತರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಚೆನ್ನಾಗಿದೆಯೇನಪ್ಪ? ಇನ್ಮೇಲಾದ್ರೂ ಹಾಕ್ಕೊಂತೀರಾ? ಪೊಲೀಸ್ ಅವ್ರಿಗೆ ಕಾಸು ಕೊಡಬೇಡಿ. ಕಾಸು ಕೊಡೋಕ್ಕೆ ಹೋದರೆ ಕಟ್ಟಿದ್ರೆ ಪ್ರಾಬ್ಲಮ್ ಆಗುತ್ತೆ. ಪ್ರಾಣ ರಕ್ಷಣೆ ಮಾಡ್ಕೊಳ್ಳಿ. ಏನಂತೀರಾ? ಏನು ಸರ್, ಇನ್ಮೇಲಾದ್ರೂ ಹಾಕ್ಕೊಂತೀರಾ? ನಮ್ಮ ಕ್ಷೇತ್ರದಲ್ಲಿ ಯಾರೂ ಹಾಕಲ್ಲ. ಈಗ ಹೆಲ್ಮೆಟ್ ಬಂದಿದೆ, ಹಾಕಿ. ಹಾಂ, రెండే నిమిషాలు ಎಲ್ಲರೂ ಒಂದೇ ಸರಿ ಹೋಗಿರಂತೆ. ಒಂದೊಂದಾಗಿ ಬಿಡ್ತಾರೆ ಅವರು. ಎಲ್ರಿಗೂ ಕೊಟ್ಬಿಟ್ಟು ಒಂದೊಂದಾಗಿ ಬಿಡ್ತಾರೆ. ಚಪ್ಪಲಿಗೆಲ್ಲ ಇಳಿದ್ಬಿಟ್ಟೈತೆ ಗುರು, ಆಗಲೇ ರಕ್ತ. ಹರಿನಾಥ್ ರೆಡ್ಡಿ ಅವರು ಈಗ ಹೆಲ್ಮೆಟ್ ಯಾರಿಗೆ ಕೊಟ್ಟಿದ್ದಾರೆ ಅವರಿಗೆ ಒಂದು ಶುಭಾಶಯವನ್ನು ಕೋರಿ ಎಲ್ರಿಗೂ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ನಾವು ನೋಡ್ಬೋದು ವೀಕ್ಷಕರೇ.
ಗಾಡಿ ಹತ್ರ ಹೋಗಿ ಅಣ್ಣ, ನಾವು ಕೊಡ್ತಾ ಇದೀವಲ್ಲ ಅಣ್ಣ, ಯಾಕಣ್ಣ ಕೈ? ಗಾಡಿ గాడి ఉండే వాళ్ళేమో గమ్మున ఉన్నారా ఖాళీ లేని వాళ్ళు రెండు ನಮಸ್ಕಾರ ಸ್ನೇಹಿತರೆ. ರಸ್ತೆ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿ. ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವುದು ಕೇವಲ ಕಾನೂನು ಪಾಲನೆ ಮಾತ್ರವಲ್ಲ, ನಿಮ್ಮ ಜೀವ ರಕ್ಷಣೆಯೂ ಆಗಿದೆ. ಅಪಘಾತಗಳು ಯಾವುದೇ ಕ್ಷಣದಲ್ಲಿ ಸಂಭವಿಸಬಹುದು. ಒಂದು ಉತ್ತಮ ಗುಣಮಟ್ಟದ ಹೆಲ್ಮೆಟ್ ನಿಮ್ಮ ತಲೆಯನ್ನು ಗಂಭೀರ ಗಾಯಗಳಿಂದ ಕಾಪಾಡಬಹುದು. ಆದ್ದರಿಂದ ಪ್ರತಿಯೊಂದು ಪ್ರಯಾಣದಲ್ಲೂ ಹೆಲ್ಮೆಟ್ ಧರಿಸಿ. ನೀವು ಸುರಕ್ಷಿತರಾಗಿರಿ, ನಿಮ್ಮ ಕುಟುಂಬವನ್ನು ಸಂತೋಷವಾಗಿರಿಸಿ. ಹೆಲ್ಮೆಟ್ ಧರಿಸಿ, ಜೀವ ಉಳಿಸಿ. ಧನ್ಯವಾದಗಳು. ಜೀವ ಅಮೂಲ್ಯ. ಬೈಕ್ ಚಲಾಯಿಸುವಾಗ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನು ಬಳಸಿ, ಜೀವ ಉಳಿಸಿ. ನಮ್ಮೆಲ್ಲರ ಪ್ರೀತಿ ಅಪ್ಪು ಇದನ್ನೇ ಹೇಳ್ತಾ ಇದ್ರು. ಅವ್ರ ಮಾತನ್ನು ಗೌರವಿಸೋಣ. ಹೆಲ್ಮೆಟ್ ಜೀವ ರಕ್ಷಕ. ದಯವಿಟ್ಟು ಟೂ ವೀಲರ್ಸ್ನ ಹೆಲ್ಮೆಟ್ ಹಾಕೊಡದೆ ಓಡಿಸಬೇಡಿ. ಕುಡಿದು ಟೂ ವೀಲರ್ಗಳನ್ನಾಗಲಿ ಗಾಡಿಗಳನ್ನಾಗಲಿ ಓಡಿಸಬೇಡಿ. ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ. ಹೆಲ್ಮೆಟ್ ಹಾಕೊಳ್ಳೋದಂತ ದಯವಿಟ್ಟು ಮರಿಬೇಡಿ. ಟೂ ವೀಲರ್ಸ್ ಅಲ್ಲಿ ನಿಮ್ ಹಿಂದ್ಗಡೆ ಕೂತಿರೋರು ಕೂಡ ಒಂದು ಹೆಲ್ಮೆಟ್ ಹಾಕಿಸ್ಬೇಕು. ಒಳ್ಳೇದಾಗ್ಲಿ. ಟೇಕ್ ಕೇರ್. ಸ್ನೇಹಿತರೆ, ರಸ್ತೆ ಸುರಕ್ಷತೆ ಪ್ರತಿಯೊಬ್ಬರ ಜವಾಬ್ದಾರಿ. ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸುವುದು ಕೇವಲ ಕಾನೂನು ಪಾಲನೆ ಮಾತ್ರವಲ್ಲ, ನಿಮ್ಮ ಜೀವ ರಕ್ಷಣೆಯೂ ಆಗಿದೆ. ಅಪಘಾತಗಳು ಯಾವುದೇ ಕ್ಷಣದಲ್ಲಿ ಸಂಭವಿಸಬಹುದು. ಒಂದು ಉತ್ತಮ ಗುಣಮಟ್ಟದ ಹೆಲ್ಮೆಟ್ ನಿಮ್ಮ ತಲೆಯನ್ನು ಗಂಭೀರ ಗಾಯಗಳಿಂದ ಕಾಪಾಡಬಹುದು. ಆದ್ದರಿಂದ ಪ್ರತಿಯೊಂದು ಪ್ರಯಾಣದಲ್ಲೂ ಹೆಲ್ಮೆಟ್ ಧರಿಸಿ. ನೀವು ಸುರಕ್ಷಿತರಾಗಿರಿ, ನಿಮ್ಮ ಕುಟುಂಬವನ್ನು ಸಂತೋಷವಾಗಿರಿಸಿ. ಹೆಲ್ಮೆಟ್ ಧರಿಸಿ, ಜೀವ ಉಳಿಸಿ. ಧನ್ಯವಾದಗಳು. ಜೀವ ಅಮೂಲ್ಯ. ಬೈಕ್ ಚಲಾಯಿಸುವಾಗ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನು ಬಳಸಿ, ಜೀವ ಉಳಿಸಿ. ನಮ್ಮೆಲ್ಲರ ಪ್ರೀತಿ ಅಪ್ಪು ಇದನ್ನೇ ಹೇಳ್ತಾ ಇದ್ರು. ಅವ್ರ ಮಾತನ್ನು ಗೌರವಿಸೋಣ. ಹೆಲ್ಮೆಟ್ ಜೀವ ರಕ್ಷಕ. ದಯವಿಟ್ಟು ಟೂ ವೀಲರ್ಸ್ನ ಹೆಲ್ಮೆಟ್ ಹಾಕೊಡದೆ ಓಡಿಸಬೇಡಿ. ಕುಡಿದು ಟೂ ವೀಲರ್ಗಳನ್ನಾಗಲಿ ಗಾಡಿಗಳನ್ನಾಗಲಿ ಓಡಿಸಬೇಡಿ. ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ. ಹೆಲ್ಮೆಟ್ ಹಾಕೊಳ್ಳೋದಂತ ದಯವಿಟ್ಟು ಮರಿಬೇಡಿ. ಟೂ ವೀಲರ್ಸ್ ಅಲ್ಲಿ ನಿಮ್ ಹಿಂದ್ಗಡೆ ಕೂತಿರೋರು ಕೂಡ ಒಂದು ಹೆಲ್ಮೆಟ್ ಹಾಕಿಸ್ಬೇಕು. ಒಳ್ಳೇದಾಗ್ಲಿ. ಟೇಕ್ ಕೇರ್. ಬೆಂಗಳೂರು. ಬೈಕ್ ಚಲಾಯಿಸುವಾಗ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನು ಬಳಸಿ, ಜೀವ ಉಳಿಸಿ. ನಮ್ಮೆಲ್ಲರ ಪ್ರೀತಿ ಅಪ್ಪು ಇದನ್ನೇ ಹೇಳ್ತಾ ಇದ್ರು. ಅವ್ರ ಮಾತನ್ನು ಗೌರವಿಸೋಣ. ಹೆಲ್ಮೆಟ್ ಜೀವ ರಕ್ಷಕ. ದಯವಿಟ್ಟು ಟೂ ವೀಲರ್ಸ್ನ ಹೆಲ್ಮೆಟ್ ಹಾಕೊಡದೆ ಓಡಿಸಬೇಡಿ. ಕುಡಿದು ಟೂ ವೀಲರ್ಗಳನ್ನಾಗಲಿ ಗಾಡಿಗಳನ್ನಾಗಲಿ ಓಡಿಸಬೇಡಿ. ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿ. ಹೆಲ್ಮೆಟ್ ಹಾಕೊಳ್ಳೋದಂತ ದಯವಿಟ್ಟು ಮರಿಬೇಡಿ. ಟೂ ವೀಲರ್ಸ್ ಅಲ್ಲಿ ನಿಮ್ ಹಿಂದ್ಗಡೆ ಕೂತಿರೋರು ಕೂಡ ಒಂದು ಹೆಲ್ಮೆಟ್ ಹಾಕಿಸ್ಬೇಕು. ಒಳ್ಳೇದಾಗ್ಲಿ. ಟೇಕ್ ಕೇರ್. ಹೆಲ್ಮೆಟ್ ಬಿಡೋ, ಇಲ್ಲಿಗೆ ಯಾಕೆ ಹೆಲ್ಮೆಟ್? ಇದ್ರ ಗತಿನೇ ತಲೆಗಾಗೋದು. ಈ ತರ ತಪ್ಪು ಮಾಡ್ಬಿಡಿ. ತಲೆಗೆ ಬಿದ್ರೆ ಮನುಷ್ಯ ಯಾವುದೇ ಕಾರಣಕ್ಕೂ ಮಾಮೂಲಿ ಪರಿಸ್ಥಿತಿಗೆ ಬರೋ ಸಾಧ್ಯ. ಆಯ್ತಾ? ಈ ತಪ್ಪನ್ನ ಮಾಡಕ್ ಹೋಗ್ಬೇಕು. ಸೇರಿಸಿ
ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ಮಾಡಿರೋದು ನಿಮ್ಮ ಹೇರ್ ಸ್ಟೈಲ್ ಹಾಳಾಗತ್ತಂತಲ್ಲ, ನಿಮ್ಮ ಹೆಣ ಬೀಳದೆ ಇರಲಿ ಅಂತ. ಶಂಕರಣ್ಣವರು ಯಾವತ್ತೂ ಹೇಳಿದ್ರು ಹೆಲ್ಮೆಟ್ ಹಾಕೊಳ್ಳೋದು ಜಸ್ಟ್ ಲಾನ ಫಾಲೋ ಮಾಡೋಕ್ಕಲ್ಲ, ಅದು ನಮ್ಮ ರಕ್ಷಣೆಗೆ ಅಂತ. ಆದ್ರೆ ನಾವು ಕೇಳಬೇಕಲ್ಲ, ಹೆಲ್ಮೆಟ್ ಇಲ್ಲದೆ ಓಡಿಸೋದೊಂದು ಶೋಕಿ ಆಗಿದೆ. ರೀಸೆಂಟ್ ಸ್ಟಡಿ ಪ್ರಕಾರ ಇಂಡಿಯಾಸ್ ಹೈಯೆಸ್ಟ್ ಫ್ಯಾಟಲಿಟಿ ರೇಟ್ ಇನ್ ರೋಡ್ ಆಕ್ಸಿಡೆಂಟ್ಸ್ 20 times ದಟ್ ಆಫ್ ಡೆವಲಪ್ಡ್ ಕಂಟ್ರಿ. ಟೂ ವೀಲರ್ ಆಕ್ಸಿಡೆಂಟ್ ರೇಟೇ ಜಾಸ್ತಿ ಇರೋದು, ಅದು 28%. ಮೇಜರ್ ರೀಸನ್ ಫಾರ್ ಟೂ ವೀಲರ್ ಫ್ಯಾಟಲಿಟಿ ಏನಂದ್ರೆ ಪೂರ್ ಕ್ವಾಲಿಟಿ ಹೆಲ್ಮೆಟ್, ಆಮೇಲೆ ಹೆಲ್ಮೆಟ್ ನ ಸರಿಯಾಗಿ ಟೈ ಮಾಡದೇ ಇರೋದು. ಆಕ್ಸಿಡೆಂಟ್ ಆದ್ರೆ ಮೊದಲು ಲೇಟ್ ಬೀಳೋದು ನಿಮ್ಮ ತಲೆಗೆ, ಆಮೇಲೆ ಮೇಜರ್ ಆಗಿ ಎಫೆಕ್ಟ್ ಆಗಿರೋದು ಫೇಸ್ಗೆ, ಡೆತ್ ಆಗಿರೋದು ಹೆಡ್ ಇಂಜುರಿಯಿಂದ. ಈ ಫ್ಯಾಟಲಿಟಿ ರೇಟ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ನ್ಯೂ ಮೋಟಾರ್ ವೆಹಿಕಲ್ ಲಾ ನಲ್ಲಿ ಹೊಸ ಹೆಲ್ಮೆಟ್ ರೂಲ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದ್ರ ಪ್ರಕಾರ ಹೆಲ್ಮೆಟ್ಗೆ ISI ಮಾರ್ಕ್ ಇರದೇ ಹೋದ್ರೆ ಆಮೇಲೆ ಹೆಲ್ಮೆಟ್ ನ ನಾವು ಹೆಲ್ಮೆಟ್ ಬಿಟ್ಟು ಹೋಗ್ತಿದ್ದೀರಾ? ಕೂದಲು ಜೊತೆ ಹೆಲ್ಮೆಟ್ ಬೇಡ ಹೋಗು. ನಮ್ಮ ಪೊಲೀಸ್ನವರು ಬಂದು ಪಾಪ ಸ್ವಲ್ಪ ಇದೇ ಆಗ್ತಾಯಿದೆ ನೋಡಿ, ಪಾಪ ಅವರು ಶ್ರಮ ವಹಿಸಿ మీకంతా కూడా సురక్షితంగా ఇస్తారు. హెల్మెట్ గట్టిగా రోడ్లలో లోన్లు ఉన్నాయి, ఎవరు కూడా మీరు భయపడాల్సిన తప్పడం లేదు. ఏమో దూరైతే కూటాటలు చేసేసి రాలేదు మీకు అందరికీ. ಸರ್, ಇವತ್ತು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಇದ್ರ ಬಗ್ಗೆ ತಮ್ಮ ಅನಿಸಿಕೆಗಳೇನು ಸರ್? ಸರ್, ಇವತ್ತು ಅಂದರೆ ನಾನು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಗುಡಿಬಂಡೆ ತಾಲೂಕು, ಬಾಗೇಪಲ್ಲಿ ತಾಲೂಕು, ಚೇಳೂರು ತಾಲೂಕುಗಳನ್ನು 3 ತಾಲೂಕುಗಳನ್ನು ಕಂಡ ಒಂದು ದೊಡ್ಡ ನಮ್ಮ ಇದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸುಮಾರು 4 ತಿಂಗಳಿಂದ 50,000 ಹೆಲ್ಮೆಟ್ ಹಂಚಿದ್ದೀವಿ. ಇನ್ನೂ ಒಂದು 10,000 ಸ್ಟಾಕ್ ಇದೆ. ಬಾಗೇಪಲ್ಲಿ ಮತ್ತು ಗುಡಿಬಂಡೆ 2 ಪಟ್ಟಣ ಹಂಗೆ ಇದೆ. ಅದಕ್ಕೋಸ್ಕರ ಇದೇನು ನಮ್ಮ ಚೇಳೂರಲ್ಲಿ ಕಾರಣಾಂತರದಿಂದ ಸ್ವಲ್ಪ ತಡವಾಯಿತು. ಆದರೆ ಸುಮಾರು ಇವತ್ತು ಒಂದು 3,000 ಹೆಲ್ಮೆಟನ್ನು ನಾನಿನ್ನ ಪರಿಗಣಿಸಿಲ್ಲ, ಅದು 3,000 ಹೆಲ್ಮೆಟನ್ನು ಇವತ್ತು ಹಂಚಿದ್ದೀವಿ ಚೇಳೂರು ಪಟ್ಟಣದಲ್ಲಿ. ಇನ್ನು ಬಾಗೇಪಲ್ಲಿ ಇದೆ, ಗುಡಿಬಂಡೆ ಇದೆ. ಈಗ ಈ ತಾಲೂಕು ನಿಮಗೆ ಜನ್ಮಭೂಮಿ, ಕರ್ಮಭೂಮಿ. ಇಲ್ಲಿ ಜನಸಾಮಾನ್ಯರು ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ? ಸರ್, ನಾನು 2010ರಲ್ಲೇ ಚೇಳೂರು ತಾಲೂಕಿಂದ ನನಗೆ ರಾಜಕೀಯ ಜೀವನದಲ್ಲಿ ಜನ್ಮ ಕೊಟ್ಟಿದೆ. ಇದು ಜನ್ಮಭೂಮಿನೇ. ಅದಕ್ಕೋಸ್ಕರ ಇದು ನನಗೆ ತುಂಬ ಸಂತೋಷವಾಗಿದೆ. ಅಂದರೆ ಈ ಕ್ಷೇತ್ರದಲ್ಲಿ ಹುಟ್ಟಿ ನಾನು ಸುಮಾರು ರಾಮೋಜಿಪಲ್ಲಿ ಹಳ್ಳಿಯಲ್ಲಿ ಹುಟ್ಟಿ ಇದೊಂದು ಸೇವೆ ಮಾಡಲಿಕ್ಕೆ ನಮಗೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ. ನನಗೆ ತುಂಬ ಸಂತೋಷವಾಗಿದೆ ಜನರ ಸೇವೆ ಮಾಡೋಕ್ಕೆ. KNR ಅವರೇ, ತಮ್ಮ ಅನಿಸಿಕೆ ಏನು? ನಮ್ಮ ಅನಿಸಿಕೆ ಏನು ಸರ್, ಇದೊಂದು ಸಮಾಜ ಸೇವೆ ಅಂತ ಅವರು ಟ್ರಸ್ಟಿಂದ ಮಾಡ್ತಾ ಇದ್ದಾರೆ. ಜನರಿಗೆ ಉಪಯೋಗ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಪ್ರಾಣ ಅವ್ರಿಗೆ ಏನು ಸರ್ಕಾರನೇ ಹೇಳಿದೆ, ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಅಂತ. ಹೆಲ್ಮೆಟ್ ಧರಿಸ್ಕೊಂಡು ಪ್ರತಿಯೊಬ್ಬರು ಕೂಡ ಸಂಚಾರ ಮಾಡಿದರೆ ಅವ್ರ ಕುಟುಂಬ, ಅವ್ರ ಮಕ್ಕಳಿಗೆ ಎಲ್ರಿಗೂ ರಕ್ಷಣೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಒಳ್ಳೆಯ ಕಾರ್ಯಕ್ರಮ. ಅವ್ರು ಸುಮಾರು 4 ತಿಂಗಳಿಂದ ಇಡೀ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ 3 ತಾಲೂಕುಗಳಲ್ಲಿ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು, ಲಾಸ್ಟ್ ಇವತ್ತು ಚೇಳೂರಲ್ಲಿ ಸುಮಾರು ಇದುವರೆಗೂ 50,000ದಿಂದ 60,000 ಹೆಲ್ಮೆಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಇದರಲ್ಲಿ ಅವರಿಗೆ ನಾವು ಚೇಳೂರು ಪಂಚಾಯಿತಿ ಇಡೀ ಸಮಸ್ತ ಜನರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ತಿಳಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೀವು ಸ್ವಂತ ತಾಲೂಕಿನವರು, ಹೆಚ್ಚಿಗೆ ಮಾತಾಡಬೇಕು. ಬಾಗೇಪಲ್ಲಿಗೆ ಇಲ್ಲ ಗುಡಿಬಂಡೆಗೆ ಹೋಗಿ ಮಾತಾಡಲೇಬೇಡಿ, ಇಲ್ಲಿ ಮಾತಾಡಲೇಬೇಕು. ಇದು ಯಾವ ರೀತಿ ಮೂಡಿ ಬಂತು ಸರ್ ಇವತ್ತು ಕಾರ್ಯಕ್ರಮ? ಬೇರೆ ತಾಲೂಕುಗಳಿಗೂ ಈ ತಾಲೂಕಿಗೆ ಏನು ಡಿಫ್ರೆನ್ಸ್ ಇದೆ? ಈ ತನಕ 33 ಪಂಚಾಯತಿ ಹಂಚಿದ್ದೀವಿ. 3 ತಾಲೂಕು ಹೆಡ್ಕ್ವಾರ್ಟ್ರು ಲೇಟಾಗಿ ಹಂಚೋಣ ಅಂದ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಚೇಳೂರು ತಾಲೂಕು ಆಗಿದ್ದರಿಂದ ಚೇಳೂರು ತಾಲೂಕಿನಲ್ಲಿ ಇವತ್ತು ನಮ್ಮ ಮುಖಂಡರಾದ ರಾಮಕೃಷ್ಣ ರೆಡ್ಡಿಯವರು, ನಮ್ಮ ಹರಿನಾಥ್ ರೆಡ್ಡಿಯವರು, ನಮ್ಮ ಕಾನ್ಪ್ರೀಟ್ ಅವರು, ಹಲವಾರು ಮುಖಂಡರು ಒಂದು ಇದರಿಂದ ಎಲ್ಲ ಒಗ್ಗೂಡಿ ಸುಮಾರು 33 ಪಂಚಾಯತಿಗಳಿಗಿಂತ ಎಷ್ಟು ಪಂಚಾಯತಿ ಬಂದಿರುವುದು ನಮ್ಮ ಚೇಳೂರು ತಾಲೂಕು, ಚೇಳೂರು ಪಂಚಾಯತಿಯಿಂದ
ತುಂಬ ಸಂತೋಷ ಆಯಿತು ನಮಗೆ. ಈ ಬಂದಿರೋರೆಲ್ಲ ಹೆಲ್ಮೆಟನ್ನು ನೀಟಾಗಿ ಧರಿಸಿ ಬುಕ್ಸ್ ಹಾಕ್ಕೊಂಡು ಇದು ಭೂಮಿ ಹತ್ರ ಹೋಗಲಿ, ಅವ್ರ ಜಮೀನು ಹತ್ರ ಹೋಗಲಿ, ಬಸ್ಸಿಗೆ ಹೋಗಲಿ, ಬೇರೆ ಎಲ್ಲಾದ್ರೂ ಕಡೆ ಹೋದರೆ ನೀಟಾಗಿ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಅವ್ರ ಪ್ರಾಣ ಉಳಿಯುತ್ತೆ. ಅವ್ರ ಪ್ರಾಣ ಉಳಿದ್ರೆ ನಮ್ಮ 65,000 ಕೊಟ್ಟಿದ್ದಕ್ಕೆ ನಮ್ಮ ಹರಿನಾಥ್ ರೆಡ್ಡಿ ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ದೇವರು ಒಳ್ಳೇದು ಮಾಡ್ತಾರೆ ಅಂತ. ಲಕ್ಷ್ಮೀನಾರಾಯಣ ಅವರೇ ಏನು ಸರ್? ಏನು ಇದೇ ತಾಲೂಕಲ್ಲಿಟ್ಟು ಹರಿನಾಥ್ ರೆಡ್ಡಿ ಅವರು ಗೊತ್ತಿರುವಂಥ ವಿಚಾರ. ಇಂಥ ಒಂದು ಸಮಾಜ ಸೇವೆ ಕಾರ್ಯಕ್ರಮಗಳು ಎಷ್ಟೋ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳೆಲ್ಲಗಡೆ ಇನ್ನೂ ಎಷ್ಟೋ ಮಾಡ್ತಾರೆ. ಅವ್ರಿಗೇನಾದ್ರು ಈ ಒಂದು ಕ್ಷೇತ್ರದ ಜನ ಸ್ವಂತ ಇವತ್ತು ಟ್ರಸ್ಟ್ ಕಡೆಯಿಂದ ಮಾಡ್ತಾ ಇರೋ ಸೇವೆನ ಅಧಿಕಾರ ಕೊಟ್ಟು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಈ ಬಾಗೇಪಲ್ಲಿ ಭಾಗ್ಯನಗರ ಏನು ಹೆಸರಿಕ್ಕಿದ್ದಾರೆ, ಖಂಡಿತ ಕೂಡ ಈ ರಸ್ತೆಗಳಾಗಿರ್ಬೋದು, ಕುಡಿಯೋ ನೀರಿರ್ಬೋದು, ಇಲ್ಲಿನ ಒಂದು ಸಿವಿಲು ಜಮೀನು ವ್ಯಾಜ್ಯಗಳು ಅಂಥವು ಏನೇನು ಸಣ್ಣ ಪುಟ್ಟ ಇದ್ದರೂ ಅವರು ರಾಜ್ಯ ಮುಖಾಂತರ ಕೂಡ ಬಗೆಹರಿಸ್ಕೊಟ್ಟು ಜನಕ್ಕೆ ತೊಂದರೆ ಇಲ್ಲದೆ ಇರೋ ಥರ ನಡ್ಕೊಂತಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಂದು ಅಧಿಕಾರ ಕೊಡಬೇಕು ಅಂತ ನಮ್ಮೆಲ್ಲರ ಒಂದು ಆಶಯ. ಅವ್ರು ಖಂಡಿತ ಕೂಡ ಮುಂದಿನ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರ್ತಾರೆ. ಅಭ್ಯರ್ಥಿಯಾಗಿದ್ದು ಆಮೇಲೆ ಶಾಸಕರಾಗಿ ಆಗ್ತಾರೆ ಅಂತ ನನ್ನ ಒಂದು ಸ್ವಂತ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು ಸರ್. ವೆಂಕಟರಮಣಪ್ಪ.